ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಜೈಲಿನಲ್ಲಿದ್ರೂ ಕೂಡ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಬಳ್ಳಾರಿಯ ಲಾಡ್ಜ್ಗಳಲ್ಲಿ ಬಿಜೆಪಿ ಪರ ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆ. ಹಣಕ್ಕಾಗಿ ಬೇರೆ ಕ್ಷೇತ್ರದ ಜನ ಬಳ್ಳಾರಿಗೆ ಬಂದಿದ್ದಾರೆ. ನಾಳೆ ನಾಡಿದ್ದು ಸಿದ್ದರಾಮಯ್ಯ, ಡಿಕೆಶಿ ಬಳ್ಳಾರಿಯಲ್ಲಿ ಪ್ರಚಾರವನ್ನ ಮಾಡ್ತಾರೆ ಅಂತ ಹೇಳಿ ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ಉಗ್ರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕೇನಪ್ಪಾ ಅಂತ ಹೇಳಿದ್ರೆ, ಜೈಲಲ್ಲಿದ್ರೂ ಕೂಡ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಬಿಜೆಪಿಯವರು ಹಣದ ಹೊಳೆಯನ್ನೇ ಈ ಒಂದು ಏರಿಯಾದಲ್ಲಿ ಹರಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಉಗ್ರಪ್ಪನವರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ವೀರೇಶ್. ಇಲ್ಲಿ ಜೈಲಲ್ಲಿ ಇದ್ರೂ ಕೂಡ ಕಂಪ್ಲಿ ಶಾಸಕ ಗಣೇಶ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ರು ಅಂತ ಹೇಳಿ. ಯಶೋಧ, ಉಗ್ರಪ್ಪನವರು ಇವತ್ತು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಉಗ್ರಪ್ಪ ಅವರ ಪರವಾಗಿ ಇಲ್ಲಿವರೆಗೂ ಸಹ ಅತೃಪ್ತ ಶಾಸಕರಾಗಿರ್ತಕ್ಕಂಥ ಕೇಳ್ಪಟ್ಟಿದ್ದಂತ ನಾಗೇಂದ್ರ ಅವರು ಸಹ ಉಗ್ರಪ್ಪ ಅವರ ಜೊತೆಗೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಉಗ್ರಪ್ಪನವರು ಕಾಂಗ್ರೆಸ್ನ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದೀವಿ, ಕಾಂಗ್ರೆಸ್ಸಿನ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಂಪ್ಲಿ ಶಾಸಕರಾಗಿರ್ತಕ್ಕಂಥ ಜೆಎನ್ ಗಣೇಶ್ ಅವರು ಜೈಲಿನಲ್ಲಿದ್ರು ಸಹ ಅವರ ಕಾರ್ಯಕರ್ತರಿಗೆ ಕಾಂಗ್ರೆಸ್ಸಿನ ಪರವಾಗಿ ಉಗ್ರಪ್ಪನವರಿಗೆ ಮತ ಹಾಕುವಂತೆ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಎಲ್ಲರೂ ಸಹ ಒಗ್ಗಟ್ಟಾಗಿದ್ದೀವಿ ಅನ್ನೋ ಒಂದು ಮೆಸೇಜ್ ಅನ್ನ ಒಂದ್ ಕಡೆ ಪಾಸ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಉಗ್ರಪ್ಪನವರು ಬಿಜೆಪಿ ಅಭ್ಯರ್ಥಿ ಏನು ಅವರ ಬಳಿ ಸಾಕಷ್ಟು ಹಣ ಇದೆ, ಅವರು ಲಾಡ್ಜ್ಗಳಲ್ಲಿ ಅವರ ಬೆಂಬಲಿಗರನ್ನ ಕರೆತಂದು ಹಣವನ್ನ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ. ಉಗ್ರಪ್ಪನವರನ್ನ ಸೋಲಿಸಲಿಕ್ಕೆ ಬಿಜೆಪಿ ನಾಯಕರುಗಳು ಹಣದ ಆಮಿಷವನ್ನ ಒಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಸಹ ಮಾಡಿದ್ದಾರೆ. ಯಶೋಧ, ವೀರೇಶ್, ನಾಳೆ ಮತ್ತು ನಾಡಿದ್ದು ಸಿದ್ದರಾಮಯ್ಯ, ಡಿಕೆಶಿ ಬಳ್ಳಾರಿಯಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿ ರಂಗ್ ಪಡ್ಕೋಬಹುದು ಅಂತ ಹೇಳಿ ಬಳ್ಳಾರಿ ಅಖಾಡ? ಖಂಡಿತವಾಗಿಯೂ ಯಶೋಧ, ಇಲ್ಲಿವರೆಗೂ ಸಹ ಮೊದಲ ಹಂತದ ಚುನಾವಣೆಯಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಅಷ್ಟೊಂದು ಪ್ರಚಾರದ ಅಬ್ಬರ ಜೋರಾಗಿ ಕಂಡು ಬರಲಿಲ್ಲ. ಆದ್ರೆ ಇದೀಗ ಮೊದಲ ಹಂತದ ಚುನಾವಣಾ ಪ್ರಚಾರ ಮುಗಿದ ನಂತರ ನಾಳೆಯಿಂದ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ರಂಗೇರುವಂತ ಸಾಧ್ಯತೆಗಳು ದಟ್ಟವಾಗ್ತವೆ. ಇಲ್ಲಿವರೆಗೂ ಸಹ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಯಾವುದೇ ರೀತಿಯಾಗಿ ಪ್ರಚಾರಕ್ಕೆ ಬಂದಿದ್ದಿಲ್ಲ. ಆದ್ರೆ ನಾಳೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಹಲವಾರು ನಾಯಕರು ಉಗ್ರಪ್ಪನವರ ಪರವಾಗಿ ಪ್ರಚಾರ ಮತ್ತು ಬಹಿರಂಗ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಯಶೋಧ, ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ, ಹಣಕ್ಕಾಗಿ ಬೇರೆ ಕ್ಷೇತ್ರದ ಜನ ಬಳ್ಳಾರಿಗೆ ಬಂದಿದ್ದಾರೆ ಅಂತ ಹೇಳಿ. ಇದರ ಅರ್ಥ? ಹೌದು ಯಶೋಧ, ಉಗ್ರಪ್ಪನವರು ಆರೋಪವನ್ನ ಮಾಡಿರೋದು ನೇರವಾಗಿ ಬಿಜೆಪಿ ಅಭ್ಯರ್ಥಿ ದೇವೇಂದ್ರಪ್ಪನವರ ವಿರುದ್ಧವಾಗಿ ಆರೋಪವನ್ನ ಮಾಡಿದ್ದಾರೆ. ದೇವೇಂದ್ರಪ್ಪನವರು ಕಾಂಗ್ರೆಸ್ ನಲ್ಲಿ ಇದ್ದಂತವರು, ಅವರ ಬಳಿ ಸಾಕಷ್ಟು ಹಣ ಇರೋದ್ರಿಂದಲೇ ಅವರನ್ನ ಇವತ್ತು ಬಿಜೆಪಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅವರು ಹಣಕ್ಕಾಗಿನೇ ಇವತ್ತು ಹಣವನ್ನ ಹಂಚುವ ಮೂಲಕ ಇವತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಹಣದ ಆಮಿಷವನ್ನ ಒಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಯಶೋಧ, ಓಕೆ, ಥ್ಯಾಂಕ್ ಯು ವೀರೇಶ್.